ನಾಡಪ್ರಭು ಕೆಂಪೇಗೌಡ ಅವರ ಸ್ಟ್ಯಾಚು 3 ವರ್ಷ ಆಗಿತ್ತು ಮೀಟಾಗಿ, ಇವತ್ತು ಮೀಟ್ ಆಗಿವಿ. ಏನು ಅನ್ಸಾಗತೈತಿ ಈಗ? ಆ ಟೇಬಲ್ ಸೀದಾ ಇತ್ತು, ಅದನ್ನು ಹೋಗಿ ಹಿಡ್ತು ಮೈ ಮೇಲೆ ಬೀಳ್ಸ್ಬಿಟ್ಟಾನ. ನೀವು ಎಲ್ಲಿ ಬೀಳ್ತಾನವ? ಬೀಳಂಗೆ ಕಾಣ್ತಾನ ನಿನಗೆ? ಎದ್ದು ನಿಂದ್ರಾಗತ್ತಾನವ. ದೀಪಾಕ್ಷಿ ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟಿ ದೀಪಾಕ್ಷಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಇದು ಒಂದು ಸ್ಪೆಷಲ್ ಲಾಗ್. ನಮ್ಮ ತಂಗಿ ನಾವು ತೋರ್ಸಕ್ಕೆ ಕರ್ಕೊಂಬರಕ್ಕೆ ಹೊಂಟೀನಿ. ಈಗ ಅಲ್ಲಿ ಲಾಗ್ ಅಲ್ಲೇ ಸ್ಟಾರ್ಟ್ ಮಾಡ್ಬೇಕಂದೆ. ಅಲ್ಲ, ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದೆ, ಯಾಕಂದ್ರೆ ಇಲ್ಲಿ ಬಂದು ನೆನಪಾಯ್ತು ಸ್ಟಾರ್ಟ್ ಮಾಡಿಲ್ಲಲ್ಲ. ಅಲ್ಲಿ ಹೋಗ್ಬೇಕಂದೆ, ಲೇಟಾಗಿತ್ತು. ಆಲ್ರೆಡಿ ಈಗ ಟೈಮು 4 ಗಂಟೆ 40 ನಿಮಿಷ ಆಗೈತಿ. 6:30 ಬರ್ತಿ ಸದ್ದು ಪ್ಲೇನು. ಈಗ ಆಲ್ರೆಡಿ ಆಕೆ ಏರ್ಪೋರ್ಟ್ ಒಳಗೆ ಅದ, ಗೋವಾ ಏರ್ಪೋರ್ಟ್ ಒಳಗೆ. ನಾ ಇಲ್ಲಿಂದ ಬಿಟ್ಟರೆ ಅಲ್ಲಿ ಹೋಗೋದ್ರೊಳಗೆ ಅಲ್ಲಿ ಬರ್ತಾರೆ. ಒಂದು ಸ್ವಲ್ಪ ಅರ್ಧ ತಾಸು 10 ನಿಮಿಷ ಅಡ್ವಾನ್ಸ್ ಹೋಗ್ಬೇಕಂತ ಜಲ್ದಿ ಹೊಂಟೀನಿ. ಬರ್ರಿ ರೂಮು ಅಲ್ಲಿ ಏರ್ಪೋರ್ಟ್ ಒಳಗೆ ಭೇಟಿ ಮಾಡಿಸ್ನಂತ ನಿಮ್ಗೆ. ಲೆಟ್ಸ್ ಗೋ. ಏರ್ಪೋರ್ಟ್ ಇನ್ನೂ 3 ಕಿಲೋಮೀಟ್ರ್ ಐತಿ. ಆಲ್ರೆಡಿ ಒಳಗೆ ಬಂದುಬಿಟ್ಟಿನಿ. ಇನ್ನೂ 3 ಕಿಲೋಮೀಟ್ರ್ ಐತಿ. ಟೈಮ್ ಲೇಟ್ ಆಗತ್ತೆ ಅಂತ ಬಂದೆ, ಜಲ್ದಿ ಬಂದುಬಿಟ್ಟೆ. ವೇಟ್ ಮಾಡ್ಬೇಕು, ಒಂದು ಅರ್ಧ ತಾಸು ವೇಟ್ ಮಾಡೋ ಆರಾಮ್. ಟರ್ಮಿನಲ್ 1 and 2 1ಗೆ ಹೋಗ್ಬೇಕು ನಾನು. 1 ಒಳಗೆ ಬರಾಗತ್ತವ. ಟರ್ಮಿನಲ್ 2 ಭಾರಿ ಐತಿ, 1ಕಿನ್ನ ಹೊಸದಾಗೈತಲ್ಲ, ಅದು ಮಸ್ತ್ ಐತಿ. 2 ಹೋದ್ರೆ ಮಸ್ತ್ ಇರುತ್ತೆ. ನಾನು 2 ನಿಮ್ಗೆ ತೋರಿಸಿದೆ, ಒಂದು ಲಾಗ್ ಒಳಗೆ ತೋರಿಸಿನ ಅನ್ಸುತ್ತೆ. ನಾವು ಟರ್ಮಿನಲ್ 1ಗೆ ಹೋಗ್ರಿ. ಹೆಂಗೆ ಹೊಂಟ ನೋಡ್ರಿ ಗಾಡಿಗಳು ಬರ್ರೋಣ. ಕಿತ್ತನ ಬೇಚೇನು. ಕೆಂಪೇಗೌಡ ಅವರ ಸ್ಟ್ಯಾಚು, ನಾಡಪ್ರಭು ಕೆಂಪೇಗೌಡ ಅವರ ಸ್ಟ್ಯಾಚು. ಕಿತ್ತನ ಬೇಚೇನು ಕಾಣಲ್ಲ, ಸೈಡ್ ಹಾಕ್ಬೇಕು ಅಂದ್ರೆ ಕಾಣುತ್ತೆ. ರೋಡ್ಗಳು ಎಷ್ಟು ಕ್ಲೀನ್ ಅದಾವು, ಗಾರ್ಡನ್ಗಳು ಎಷ್ಟು ಚಂದ ಮೇಂಟೈನ್ ಮಾಡ್ಯಾರ ಅಂದ್ರೆ ಮಸ್ತ್ ಐತಿ ಏರ್ಪೋರ್ಟ್ ನೋಡಕ್ಕೆ. ಪಾರ್ಕಿಂಗ್ ಒಳಗೆ ನಿಂದಿಸಿದ್ರೆ 500 ರೂಪಾಯಿ ಅಂತ ಗೈಸ್. ಅವರೇ ಕಾರ್ ತೊಗೊಂಡು ಹೋಗ್ತಾರಂತ. ನಾವೆಲ್ಲಿ ನಿಂತಿರ್ತೀವಿ ಅಲ್ಲಿಗೆ ಬಂದು ತಂದು ಕೊಡ್ತಾರಂತ. 500 ರೂಪಾಯಿ ಕೊಡ್ಬೇಕಂತ ಪಾರ್ಕಿಂಗ್. 2 ಅವರ್ ಅಂತದ ಅಷ್ಟೇ. ಮತ್ತು 2 ಅವರ್ ಮೇಲೆ ನಿಂತ್ರೆ ಮತ್ತೆ ಎಕ್ಸ್ಟ್ರಾ. ವಾ, ಗೊತ್ತಿದ್ದಿಲ್ಲ ಇದೆಲ್ಲ ನಮಗೆ. ಎಲ್ಲದಕ್ಕೂ ದುಡ್ಡು, ಎಲ್ಲಿ ಹೋದ್ರೆ ದುಡ್ಡು. ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಕಂಟಿನ್ಯೂ ಅರೈವಲ್ 1 ಬರುತ್ತಂಥದ್ದು ಫ್ಲೈಟ್. ಅಲ್ಲಿ ಹೋಗಿದ್ದರ್ಬೇಕು. ಈಗ ಎಂಥ ತೆಲಿವೇನು ಫ್ಲೈಟ್ಗಳು ನಮಗೆ. ಅಡ್ಡಾಡಿ ಅದಕ್ಕೆ ಅವಾಗ ಫ್ಲೈಟ್ ಒಳಗೆ ಹೋಗ್ತಿರ್ಬೇಕು ಅಲ್ಲಿ ಇಲ್ಲಿ ಅಂದ್ರೆ ಗೊತ್ತಾಗುತ್ತೆ. ಕುಡ್ದೈತೆ ಅನ್ಸುತ್ತೆ. ನಾವು ಟೀ ಕಾಫಿ ಕುಡಿದ ಕೆಸಿಂದ ಅಡ್ಡಾಡಿದ್ದ 180 ತೊಗೊಂಡ್ರಲ್ಲೇ ಕುಡಿಮಟ್ಟ ಕೊಡ್ಬೇಕು ಅಂತ. ಇಲ್ಲೇ ಬರ್ತಾರಂತ ವೇಟ್ ಮಾಡಕತ್ತೀನಿ. ನಾ ಟೈಮ್ 20 ನಿಮಿಷ ಐತಿ. ಫ್ಲೈಟು ಬಂದಿದ್ದು ಗೊತ್ತಾಗಲ್ಲ, ಏನು ಸೌಂಡು ಬರೋಂಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಆ ಕಡೆ ನೋಡ್ಬೋದು ಓಡಾಡಕತ್ತೀನಿ. ಬುಕ್ಕೇ ಅದಾವ ಇಲ್ಲಿ. ಸುಮ್ಮ ತೊಗೊಳಮ್ಮ ಏನದು. ಎಷ್ಟು ಮೇಡಮ್ ಇದು ಚಿಕ್ಕದು? 700, 800. 700, 800. ಇದೆಲ್ಲ ಜಾಸ್ತಿನಾ? 1000, 1200. ಓಕೆ. ಒಂದು ದಿನ ಲೇಟ್ ಇದೆ ಹೇಳಿ, ಡೌಟ್ ಏನೋ ಅಂತಾರಲ್ಲ. 700, 800. ಥ್ಯಾಂಕ್ಸ್. ನೋಡಿರಿ, ನಾ ಏರ್ಪೋರ್ಟ್ ಒಳಗೆ ನಮ್ಮ ಸಬ್ಸ್ಕ್ರೈಬರ್ ಅನ್ನ ಸಿಕ್ಕಾರ. ಥ್ಯಾಂಕ್ಸ್. ಓಕೆ. ಏನಿದೆ ಓಡಿಸ್ತೀರಾ? ಹೌದಾ? ಬಂತ ಅನ್ಸುತ್ತೆ ಯಾವುದೋ, ಅದಕ್ಕೆ ಉಯ್ ಅಂತ ಹೊಂಟ್ರೆ ಮಂದಿ ಗುಬು ಅಂತ ಹೆಂಗೆ ಬರ್ತಾರೆ ನೋಡಿ. ಆಗಾಳೆ ಒಬ್ರು ಬಂದರು, ಇನ್ನೂ ಇದ್ರೊಳಗೆ ಅದಾರ. ಇಲ್ಲ, ಇದು ಯಾವುದೋ ಟೀಮ್ ಐತಿ. ಎಲ್ಲ ಒಂದೇ ಕಲರ್ ಡ್ರೆಸ್ ಹಾಕ್ಯಾರ. ಸ್ಪೋರ್ಟ್ಸ್ ಗೀಟ್ಸ್ ಏನೋ ಯಾವುದಕ್ಕೆ ಬಂದಾರ ಇವರು. ಹಾಂ, ಬನ್ನಿ ಅಣ್ಣ ಬನ್ನಿ. ಇಲ್ಲೇ ಏರ್ಪೋರ್ಟ್ ಒಳಗೆ ಅದು ಗಾಡಿ ಓಡಿಸ್ತಾರೆ ಅವರು. ಅದು ಬ್ಯಾಗ್ ಲಗೇಜ್ ಹಾಕ್ಕೊಂಡು ಹೋಗೋದು. ಅವ್ರು ಮೀಟ್ ಆಗ್ಬೇಕನ್ನೋ ಅಂದ್ಕೊಂಡ್ರೆ ಅಂತ ನಾನೇ ಮುಂದ್ಕೊಂಡು ಬಂದ್ಬಿಟ್ಟು. ಏನಿಲ್ಲ ನಾ ಡ್ಯೂಟಿ. ಹಾಂ, ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದೆ. ನಮ್ಮ ಸಿಸ್ಟರ್ ಬಂದಿದ್ದಾರೆ, ಅದಕ್ಕೆ ವೇಟ್ ಮಾಡ್ತಾರೆ. ಮನೇಲಿದ್ದಾರೆ, ಆರಾಮಿದ್ದಾರೆ ಅವರು. ಹಾಂ, ಥ್ಯಾಂಕ್ ಯು ಬಾಯ್. ಸಿಗ್ನಲ್ ಒಳಗೆ ತೊಗೊಂಡ್ರೆ ಬುಕ್ಕೆ ಒಂದು 100-150 ರೂಪಾಯಿಗೆ ಸಿಕ್ಕಿಬಿಡ್ತಾವೆ. ಇಲ್ಲಿ ಏರ್ಪೋರ್ಟ್ ಒಳಗೆ ಬಂದಿದ್ದಕ್ಕೆ ಇಷ್ಟು 800-1000 ಯಾರು ತೆಗಿ ಮೇಲೆ ತಟ್ಟಾಡ್ಸ್ಬೇಕಂದ್ರೆ ನನ್ನ ತಲೆಯಾಗ ಇತ್ತು. ನನ್ನ ತಲೆಯಾಗ ತರುವಾಗ ಸಿಗ್ನಲ್ ಒಳಗೆ ತೊಗೊಂಡು ಬರ್ಬೇಕಂತ ನೆನಪಾಗಲಿಲ್ಲ ನನಗೆ. ನಾನು ಹಿಂಗಾಶ್ ಬಂದುಬಿಟ್ಟೆ. ಸಿಗ್ನಲ್ ಒಳಗೆ ಎಲ್ಲಿ ಜಾಗನೂ ಸಿಗಲಿಲ್ಲ. ವಾಪಸ್ ಹೋಗುವಾಗ ತೊಗೊಂಡು ಹೋಗಿ ಇಲ್ಲೈತೆ ನೋಡಿರಿ. 6756 ಫ್ಲೈಟ್ ನಂಬರ್, ಗೋವಾ ಡಂಬೋಲಿ. ಆನ್ ಟೈಮ್ 6:45 ಬರ್ತಾ. ವೇಟ್ ಮಾಡಕತ್ತೀನಿ, ಭಾಳ ತಾಸು ವೇಟ್ ಮಾಡಕತ್ತೆ. ಗೊತ್ತಿದ್ದಿಲ್ಲಲ್ಲ, ಫಸ್ಟ್ ಟೈಮ್ ಬಂದೀನಿ, ಅದಕ್ಕೆ ನಾನು ಜಲ್ದಿ ಬಂದುಬಿಟ್ಟೆ. ಪಾಪ ವೇಟ್ ಮಾಡಿಸ್ಬಾರ್ದಂತ. ಎಲ್ಲ ಆರಾಮಾಗಿ ಜುಮ್ಮಾಗಿ ಬರ್ತಿದ್ದೆ. ವೇಟ್ ಮಾಡ್ಬೇಕು ಜೀವನದಾಗ. ಕಾಯೋದ್ರಿಂದ ಕಲಿಯೋಕೆ ಭಾಳ ಸಿಗುತ್ತೆ. ಕಾಯ್ಬೇಕು ಮನುಷ್ಯ ಜೀವನದಾಗ. ಏನೋ ಇದು ನನ್ನ ಕಡೆ ಒಬ್ಬರು ಫೋಟೋ ತಗೊಂಡು ಅವ್ರಿಗೆ ತೆಗಿರೋಣ ಅಂತ ಅವ್ರ ಹೆಸರು ಹಿಡ್ಕೊಂಡು ವೆಲ್ಕಮ್ ಮಾಡ್ದಾನೆ ಇಲ್ಲಿ ಹೋಗಿ. ವೆಲ್ಕಮ್ ಅಣ್ಣಾರು ಬ್ಯಾಡ್ ಅಂದರು ಟೀ ಕುಡಿಯೋಕೆ ಕರ್ಕೊಂಡು ಹೊಂಟಾರ. ಅವ್ರಿಗೆ ಸ್ಟಾಫ್ ಅವ್ರಿಗೆ ಏನಾರು ಹೇಳ್ತಾರೆ ಅಡ್ಡ ಹಾಕ್ತಾರೆ ಅವ್ರಿಗೆ.
ನಮಸ್ತೆ ಅಣ್ಣ, ಆರಾಮಲ್ಲ ಅಣ್ಣ? ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ರೀ. ಆರಾಮ್ ರೀ. ಇಲ್ಲೇ ಡ್ಯೂಟಿ? ಆರಾಮ ಐತಲ್ರಿ? ಮನೆಗೆ ಆರಾಮದಾರಲ್ರಿ? ಹಾಂ, ಬಾಲ್ಕೋಟ ಅವ್ರು ಬಂದಿಲ್ರಿ, ನಮ್ಮ ಸಿಸ್ಟರ್ ಬರಾಕತ್ತಾರ, ಅದಕ್ಕೆ ಕರ್ಕೊಂಡ್ ಬಂದಿದ್ದೆ. ಎಲ್ಲ ಆರಾಮಲ್ರಿ? ಓಕೆ ಬಾಯ್, ಬರ್ತೀನಿ ರೀ. ಏನಣ್ಣ ರೌಂಡ್ ಹೊಡ್ಸಾಕತ್ಬಿಟ್ಟು ಏರ್ಪೋರ್ಟ್ ನಮಗೆ. ಹಾಂ, ನಮ್ಮ ಕಡೆಯವ್ರು ಸಿಕ್ಕಾಗ ನಾವು ಹೆಲ್ಪ್ ಆಗ್ಬೇಕಲ್ಲ. ಹಾಂ, ಇಷ್ಟೊಳಗದ ಹೋಗೋದ ನೀ ಗಾಡಿ ಇದಕ್ಕೆ ಇಷ್ಟು ಹೋಗ್ಬೇಕಂತ ಮಾಡಿಬಿಟ್ಟಿರ್ತಾರಲ್ಲ. ಹಾಂ, ಟೀ ಕಾಫಿ ಅಂತಿದ್ದು ತೊಗೊಂಡ್ರೆ ಆಯ್ತು ನೋಡ್ರಿ. 400 ರೂಪಾಯಿ ಚಹಾ ಕುಡಿ. ನಾವು ಅಷ್ಟಕ್ಕೂ ಕುಡಿಯಂಗೂ ಇಲ್ಲಿ. ನಮ್ಮ ಮನ್ಯಾಗ ನಮ್ಮ ಮಿಸ್ಸಸ್ ಅವರು ಮಸ್ತ್ ಟೀ ಮಾಡ್ತಾರ. ಹಾಯ್, ಆರಾಮ? ಹಾಂ, ಆರಾಮ್. ಹೌದಾ? ಥ್ಯಾಂಕ್ ಯು. ಡ್ಯೂಟಿ ಇಲ್ಲೇನಾ? ಇಲ್ಲ, ಆಯ್ತು. ಇಲ್ಲ ಕುಡೀರಿ. ಕಾಫಿ ಇಲ್ಲ ಮತ್ತೇನು ಎಕ್ಸ್ಟ್ರಾ ಶುಗರ್ ಏನ ರೀ? ಹಾಂ, ಇರುತ್ತಲ್ಲ ಇದ್ರಾಗ ಶುಗರ್? ಸ್ವಲ್ಪ ಇರುತ್ತೆ, ಜಾಸ್ತಿ ಇರಲ್ಲ. ಹಾಕೊಂಬಿಡು ಶುಗರ್ ಜಾಸ್ತಿ ಇದು ಮಾಡಿಲ್ಲ. ನಮಗೆ ಸಕ್ಕರೆ ಮಾಡ್ಕೊಂಡಿರ್ಬೇಕು ನಮಗೆ. ಇದು ಲೇಟ್ ಬರೋದು ಅವರೆಲ್ಲ ಹಾಕ್ತಾರೆ. ಫ್ಲೈಟ್ ಇಳಿದು ಒಂದು ಹಾಫ್ ಅನ್ ಅವರ್ ವೇಟ್ ಮಾಡ್ಬೇಕಲ್ಲ ನಾ ಅಲ್ಲಿ. ಹಾಂ, ವಜ್ಜೆ ಐತೆ ಪ್ರೊಸೆಸ್. ನಾವು ಕಾಫಿ ಒಳಗೆ ಜಾಸ್ತಿ ಬಿಡಲ್ಲ. ಇಂದ ಶುಗರ್. ಹಲೋ ಮೇಡಮ್, ಸೈಡಿಗೆ ಬನ್ನಿ. ಇದರ ವೆಲ್ಕಮ್ ಟು ಬೆಂಗಳೂರು. ಅಲ್ಲ किसको क्यों मत ಬಂದಾಗ हेलो टर्मिनल। हाँ, ऐसा बना के बाद में एडिट करता। हाय बोल लॉग में। हाँ, हाय. ಹಾಂ, ಹಾಯ್. ಮತ್ತು ಎಲ್ಲರೂ ಆರಾಮದಿರಿ? ಎಲ್ಲರೂ ಆರಾಮದಿರಿ. ನಾನು ಪ್ರೇಮ್ ಅವ್ರ ತಂಗಿ. ಹಾಂ, ಲಿಫ್ಟ್ ಬಂತು, ಹೊರಗೆ ಮನೆಗೆ ಬಂದೀವಿ. ಏನೇನು ತಂದ ನೋಡೋಣ. ದೀಪಾಗ ಸ್ಯಾರಿ, ಪ್ಯಾಂಟ್ ಪೀಸ್, ಶರ್ಟ್ ಪೀಸ್, ಟೈಪ್ ಫ್ರೂಟ್ಸ್ ಏನು ಸಸ್ತಾ ಏನು? ಎಷ್ಟು ತಂದ? 2 ಪ್ಯಾಕೆಟ್ ಗೋಡಂಬಿ. ನಮ್ಮ ಸಣ್ಣವ್ ಕೊಟ್ಟು ಕಳಿಸಿರ್ತಾರ ತೊಗೊಂಡೋದು ಅಂತ. ಗೋಡಂಬಿ ಯಾಕೆ ತರಕ್ಕೆ ಹೋಗ್ಯಾವ ಇಷ್ಟು. ಫುಲ್ ಡ್ರೆಸ್ ಮತ್ತು ಅವರಿಗೂ ತಂದ. ಇಷ್ಟು ತಂದ ನೋಡ್ರಿ. ಏನು ಮಾಡ್ತೀರಿ? ಈಯಪ್ಪ, ಈಗ ಬಂದು ಕುಂತೀನಿ. ಹೋಗಿ ಚಿಕನ್ ತರಕ್ಕೆ ಹೋಗಿದ್ದೆ. ಬಂದು ಏರ್ಪೋರ್ಟ್ ಒಳಗೆ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ, ನೋಡಲಿಲ್ಲ ಅನ್ಸುತ್ತೆ ನೀವು. ಈಗ ಮಾತಾಡ್ಸ್ತೀನಿ ಕನ್ನಡದಾಗೆ. ನಮ್ಮ ಲಾಗ್ ಒಳಗೆ ಆಕಿನ ಕನ್ನಡ ಕೇಳ್ರಿ ಅಂತ ಹೇಳಿದ್ದೆ ಲಾಸ್ಟ್ ಲಾಗ್ ಒಳಗೆ. ಆಕಿನ ಕನ್ನಡ ಕೇಳ್ರಿ, ಮಾತಾಡ್ಸ್ತೀನಿ. ಆರವ ನೋಡ್ರಿ, ಪಾಪ ಅಲ್ಲಿಂದ ಬಂದಾಳ. ಆಕಿನ ಕಡೆ ಹೊಂಟಿಲ್ಲ ಇವ, ಹಾಳಾಗತ್ತಾನ. ನಮ್ಮ ಸಂಬಂಧ ಅಷ್ಟು ದೂರಲೇ ಬಂದಾಳ. ಹಿಂಗೆ ಮಾಡ್ದ. ಹಾಯ್ ಹೇಮಾ. ನಮ್ಮ ತಂಗಿ ಹೆಸರ ಗೊತ್ತಿಲ್ಲ, ನಾ ಹೆಸರು ಹೇಳಿಲ್ಲ. ಹೇಮಾ ಒಂದು 3 ವರ್ಷ ಆಗಿತ್ತು ಮೀಟಾಗಿ. ಇವತ್ತು ಮೀಟಾಗಿವಿ. ಏನು ಅನ್ಸಾಗೈತಿ ಬೋಲೋ, ಏನರ ಮಾತಾಡ. ಹಾಂ, ಮತ್ತು ಹೆಂಗಿತ್ತು ಜರ್ನಿ ಪ್ಲೇನ್ ಒಳಗೆ ಫಸ್ಟ್ ಟೈಮ್? ಚಲೋ ಇತ್ತು ಅಷ್ಟೇ. ಏನು ಅನ್ನಿಸ್ತು? ವಾಂತಿ ಗಿಂತಿ ಬಂತ? ವಾಮಿಟ್ ಗಿಮಿಟ ಆ ಥರ ಇಲ್ಲ? ಕಾರ್ ಒಳಗೆ ಬಂದಲ್ ದೀಪ? ಇಲ್ಲ, ನಾ ಅದೇ ಅನ್ಕೊಂಡಿದ್ನಪ್ಪು. ಎಲ್ಲಿ ಏನು ಈಕಿನೂ ಹಂಗೆ ವಾಂತಿ ಏನಾಗತ್ತಲ್ಲ ಅಂದ್ರೆ ಅಡ್ಡಾಡೋದು ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಸುಮ್ ಕುಂತಿದ್ದು. ಇನ್ನು ಇವತ್ತು ಬಂದಾಳ. ಲಾಗ್ ಒಳಗೆ ಮಾತಾಡೋಕೆ ಒಂದು ಸ್ವಲ್ಪ ಮುಜುಗರ ಐತೆ ಆಕಿಗೆ. ನಾಳೆ ಮುಂಬರುವ ಲಾಗ್ ಒಳಗೆ ಫ್ರೀಯಾಗಿ ಕಂಫರ್ಟಬಲ್ ಆಗಿ ಮಾತಾಡ್ತಾಳೆ. ಇವತ್ತು ಬಂದಾಳ, ಈಗ ಕುಂತಾಳೆ. ಈಗ ಜಸ್ಟ್ ಅಡುಗೆ ಮಾಡಿ ಹೋಗ್ಬೇಕು. ಟೈಮ್ ಆಗೈತಿ, 9:30 ಆಗೈತಿ. ನೋಡು ಮಕ್ಕಿ ಎಲ್ಲೆಲ್ಲಿ ಆಕಿನ ಫೇವ್ರೇಟ್ ಪ್ಲೇಸಿಗೆ ಅಡ್ಡಾಡ್ಸೋಮು. ಇವತ್ತು ಬಂದಾಳ. ಆರಾಮ್ ಸಂಬಂಧ ಭಾಳ ಆಸೆ ಮಾಡಿ ಏರ್ಪೋರ್ಟ್ ಒಳಗೂ ಭಯ ಆಗತ್ತಿಲ್ಲ. ಅವನಿಗೆ ಕರ್ಕೊಂಬಂದಿಲ್ಲ ಅಂತ. ಈಗ ಸಂಬೋಧನೆ ಯಾಕೆ? ಹಾಂ, ಹೇಮ ಬರೀ ರೀಲ್ಸ್ ಒಳಗೆ ನೋಡ್ತಿಲ್ಲ ಅಂತ ಮುದ್ದಿ ಇಷ್ಟ ಅಂತದು. ಅದಕ್ಕೆ ಮುದ್ದಿ ಮಾಡಕತ್ತಾಳ ಹೇಮಾಗ. ಇನ್ನು ಒಂದು ಸ್ವಲ್ಪ ರೂಢಿ ಆದ್ರೆ ಇರ್ತಾನವ ನಿನ್ನ ಕಡೆ. ಈಗ ಒಂದು ಸ್ವಲ್ಪ ನೀವು ಹೊಸ ಮುಖ ಅನ್ಸೈತಲ್ಲ. ಮೊದಲ ಅವಾಗೆ ಬಂದಿದ್ಲ ಅಂದ್ರೆ ಸುಮ್ಮಿರ್ತಿದ್ದ ಎತ್ಕೊಂಡ್ರೆ. ಅವಾಗಿನ ಅಷ್ಟು ತಿಳೋಕಿದ್ದಿಲ್ಲ. ಕೂಲ ಹಿಂಗೆ ಮುಂದಕ್ಕೆ ಬಂದು ಕೂದಲ ಅಂತ ನಡೆಯಲ್ಲ. ಅವ್ನು ಮುಂದೆ ಹಿಡಿದು ಜಗ್ತಾನವ. ಕೂದಲ ಹಿಡಿದು ಜಗ್ಗುದೇ. ಯಾರಾದ್ರೆ ಏನು ಜಗ್ಗುದೇ ಅಂದೇನು ಮಗನೇ? ಹೌದಾ ಮಗನೇ? ಜಗ್ಗುದೇ ಹಂಗೆ ನೋಡ್ತಾವ ನೋಡು. ಅವ ಸುಮ್ಮಿರೋ ಅಲ್ಲೇ ಅಂತ ನಾವು. ಈಗ ಒಂದು ಸ್ವಲ್ಪ ಆಡಕತ್ತಾನ ಆಕಿನ ಕಡೆ. ಪಾಪಕ್ಕೆ ಇದಕ್ಕೆ ಕರೆದಿದ್ದಿಲ್ಲ ನಾಮಕರಣಕ್ಕೆ. ಅವಾಗ ಭಾಳ ಬೇಜಾರಾಗಿ ನಾಮಕರಣಕ್ಕೆ ಕರೀಲಾರಲ್ಲ. ಖುಷಿಯಾಗಿತ್ತಿಲ್ಲ ಹೇಮ ನಾಮಕರಣಕ್ಕೆ ಕರೆದಿದ್ದಿಲ್ಲ ನಾನು. ಹಾಂ, ಮತ್ತೇನಾಗತ್ತೆ? ದುಃಖ ಆಗಿತ್ತಾನು?
ಮಾತು ಬಿಟ್ಟಿಲ್ಲ ಮತ್ತು ಹಂಗೆ ಮಾಡಿ ಮಾತಾಡ್ಸಿದೆ ಮತ್ತು ಮಾತಾಡ್ಸಿ ನೆಕ್ಸ್ಟ್ ವ್ಲಾಗ್ ಒಳಗೆ ಅಕ್ಕಿನೇ ವ್ಲಾಗ್ ಮಾಡ್ತಾವೆ ನೆಕ್ಸ್ಟ್ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಹಾಯ್ ಹೌ ಆರ್ ಯು ಎಲ್ಲರೂ ಹೆಂಗದಿರಿ ಅಂತ ಕನ್ನಡ ಒಳಗೆ ನಾವು ಇವತ್ತು ನಮ್ಮ ಅಣ್ಣ ಅವ್ರ ಜೊತೆ ಇದು ಪ್ಲೇಸ್ ನೋಡಕ್ಕೆ ಹೊಂಟೀವಿ ಅಂತ ನಾನು ಕಾರ್ ಡ್ರೈವಿಂಗ್ ಮಾಡುವಾಗ ಅಕ್ಕಿನೇ ವ್ಲಾಗ್ ಮಾಡ್ತಾವೆ ಮಾಡ್ತಿಲ್ಲ ಹಾಂ ಹೇಳ್ಕೊಡ್ತೀನಿ ನಾನು ಹಾಂ ನೀನೇ ಮಾಡ್ಬೇಕಾ ಈಗ ಒಂದು ವಾರ ರೆಸ್ಟ್ ಅಂದ್ರೆ ಪೂರ್ತಿ ಇಲ್ಲ ಅರ್ಧ ರೆಸ್ಟ್ ಲಾಗ್ ಎಲ್ಲ ಹಿಮ್ಮನೆ ನೋಡ್ಕೊತಾ ಏಯಪ್ಪ ಅಂತ ಹಾಕ್ತೀನಿ ನನಗೆ ಗೊತ್ತಾಗಲ್ಲಪ್ಪ ಅಂತ ನಾನು ಲಾಗ್ ಮಾಡಾಕತ್ತೀನಿ ಹಿಂಗೆ ಅರ್ಧ ಮಾಡಿ ಕಟ್ ಮಾಡಿ ಎಡಿಟ್ ಮಾಡಿ ಹಾಕ್ತೇನೆ ಅಂತ ಐಡಿಯಾ ಹೇಳ್ಬೇಕು ಈಗ ಬರುವಾಗ ಏರ್ಪೋರ್ಟ್ ಒಳಗೆ ತೊಗೊಲ್ಲ ಸಿಗ್ನಲ್ ಒಳಗೆ ತೊಗೊಂಡೆ ಇದಕ್ಕಿನ್ನ ದೊಡ್ಡದೈತಿ ಇದಕ್ಕಿನ್ನ ಸಣ್ಣದೈತಿಪ್ಪ ಏರ್ಪೋರ್ಟ್ ಒಳಗೆ ಭಾಳ ಸಣ್ಣದೈತಿ ಇದಕ್ಕಿನ್ನ ಇಷ್ಟು ಹೂವಾನು ಇಲ್ಲ ಅದ್ರಾಗ ಒಂದೆರಡು ಹಾಕಿ ಇಟ್ಟಾರ 700 ಸರ್ 800 ಸರ್ ಅಂದ್ರೆ ಆಮೇಲೆ ಒಂದು ರೌಂಡ್ ಹೊಡೆದು ಬಂದ್ಯಾ ಆಂಧ್ರ ಪ್ರದೇಶ ಅಂತ ಅವ್ರದ್ದು ಸರ್ ನೀವು ಯೂಟ್ಯೂಬರ್ ಅಲ್ಲ ಯಾವಾಗಲೇ ಗೊತ್ತಾನೆ ಮತ್ತೆ ಮಾತಾಡ್ಸಿದ್ರು ಏನು ಡಿಸ್ಕೌಂಟ್ ಕೊಡ್ತೀನಿ ಸರ್ ಅಂದ್ರೆ ಮತ್ತೆ ಅಂದ್ರೆ ಅದು 3,500 ಐತಿ ಬುಕ್ಕೆ ದೊಡ್ಡದು ಅದು ತೊಗೊಂಡ್ರೆ ಡಿಸ್ಕೌಂಟ್ ಕೊಡ್ತಾರಂತ ಸಣ್ಣ ತೊಗೊಂಡ್ರೆ ಡಿಸ್ಕೌಂಟ್ ಕೊಡಲ್ಲ ಅಂತ ನಾನು ಇದನ್ನು ಅಡ್ವಾನ್ಸ್ ಒಂದು 3-4 ದಿನನೇ ಪ್ಲ್ಯಾನ್ ಮಾಡಿದ್ದೆ ಇನ್ನು ಹೋಗಿ ಕೊಟ್ಟು ವೆಲ್ಕಮ್ ಮಾಡುವ ಅಂತ ಬಟ್ ನಾವು ನಮ್ಮ ಸಬ್ಸ್ಕ್ರೈಬರ್ ಆ ಕಡೆ ಕಾಫಿ ಕುಡಿಯೋಕೆ ಆ ಕಡೆ ಕರ್ಕೊಂಡು ಹೋದ್ರು ಈ ಕಡೆ ಬಂದು ನಿಂತ್ಬಿಟ್ಟಿಲ್ಲ ನಾನು ಸ್ಟಾರ್ಟಿಂಗೇ ಅಲ್ಲೇ ನಿಂದಿರ್ಬೇಕಂತ ಮಾಡಿದ್ದೆ ಎಷ್ಟು ಎಬ್ಸೇನೆ ಇವತ್ತು ಅವ್ರ ಹತ್ತಿ ಬಂದಾಳ ಅಂತ ನಿಂದೇನು ನಾನು ದಿನ ಇರುತ್ತ ಅಂತ ನಾವು ಯಾರು ಇವತ್ತು ಹೊರಗೆ ಮುಕ್ಕೊಂಡ್ವಿ ನಾವು ಇವಾಗ ಬಳತ್ತು ಒದಾಡ್ತಾನೆ 3 ಜನ ಮುಕ್ಕೋಬೋದಾ ಬೆಡ್ ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ನಾವು 4 ಜನ ಮುಕ್ಕೋತಿದ್ವಿ ಅಂದ್ರೆ ಈಗ ಡಿಸ್ಟರ್ಬ್ ಆಗತ್ತೀವ ಬೆಳತನ ನಮಗೆ ರೂಢಿ ಆಗ್ಬಿಟ್ಟೈತಿ ಒಂದು ಆಟ ಅವು ಟ್ಯಾ ಅಂತ ಇವತ್ತು ಯಾಕೆ ಜಲ್ದಿ ಮುಕ್ಕೊಂಬಿಟ್ಟಾನೆ ನನಗೂ ನಿದ್ದೆ ಬರಾಕತ್ತೈತಿ ಟೈಮ್ ಏನು ಸ್ವಲ್ಪ ಆಗಿಲ್ಲ 12 ಆಗಾಗ ಬಂದೈತಿ ನಿಮ್ಮನೆ ಮುಕ್ಕೊಂಡಾಳ ದೀಪ ಫೋನ್ ನೋಡಾಕತ್ತಾಳ ನಿಮ್ಮ ಮನಗಿಸಿ ಮುಕ್ಕೋತೀನಿ ಈಗ ಮುಕ್ಕೊಂಡು ಬೆಳಗ್ಗೆ ಸಿಗುಮು ಬೆಳಗ್ಗೆ ಒಂದು ಸ್ವಲ್ಪ ವ್ಲಾಗ್ನ ಕಂಟಿನ್ಯೂ ಮಾಡಮು ಮತ್ತು ನಾಳೆ ಎಲ್ಲಿಗೆ ಹೋಗುಮಂತ ನೋಡಾಕತ್ರಿ ರಾತ್ರಿ ಎಷ್ಟಾಗೆ ಟೈಮ್ ಈಗ ಆ ಟೇಬಲ್ ಸೀದಾ ಇತ್ತು ಅದನ್ನು ಹೋಗಿ ಹಿಡ್ತು ಮೈ ಮೇಲೆ ಬೀಳ್ಸ್ಬಿಟ್ಟ ನಂಗೆ ಮಕ್ಕಳಿ ಮಗನೇ ಟೈಮ್ ಆಗೈತಿ ಯಾರು ಮಕ್ಕಪ್ಪ ಟೈಮ್ ಆಗೈತಿ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಮಟ್ಟಿಗೆ ನೀವು ಏನು ಮಾಡ್ತೀವಿ ಹುಡುಗನ ಅದಕ್ಕೆ ನಾವು ಹೊರಗೆ ಬಂದು ಮಕ್ಕೊಂಡಿದ್ವಿ ಇಲ್ಲಾಂದ್ರೆ ಹೋಗಿ ಕೂದಾಡಿ ತೆಗೆದು ಮೈ ಮೇಲೆ ಹತ್ತು ಮಾಡ್ತಿದ್ವಿ ಚಿದಾಡ್ದಪ್ಪ ಅದು ಮಾಡಿ ಎಲ್ಲಿ ಬಸೋತಾನ ಏನು ಖುಷಿಯಾಗಿರ್ಬೇಕಪ್ಪ ನಿನಗೆ ಟೇಬಲ್ ಬಿಡಿಸಿನ ಖುಷಿ ಆತ ಏನು ಬಾಕ್ಲಾರ ಹಾಕಿ ಸೌಂಡ್ ಒಳಗೆ ಹಿಡಿ ಅವನಿಗೆ ಹಿಡಿ ಇಲ್ಲ ಅವನಿಗೆ ರೆಡಿ ಟೇಬಲ್ ರೆಡಿ ಯಾರಿಗೆ ಟೇಬಲ್ ಹಿಡಿತೆ ಕೈ ಬಿಡೋದು ಬಿಡಲಿ ನೋಡಿ ಹಿಡಿ ಹೌದ ಕಡೆ ಈ ಟೇಬಲ್ ನೋಡಿ ಬಂದಿಲ್ಲ ಕಿಚನಾಗಿ ಬೇಡ ಇಡೋ ಅಲ್ಲಿಗೆ ಹೋಗಲ್ಲ ಹೋಗಿ ಮಟ್ಟ ಹೋಗ್ತಾನೆ ನೋಡು ಹೋ ನಾನು ಎಲ್ಲಿಗೆ ಹೋಗ್ತೀನಿ ಹಂಗೆ ಕಾಟ ಮೇಲೆ ಹತ್ತು ಹೋಗಲ್ಲಿ ಯಾರು ಟೈಮ್ ಆಗೈತಿ ಯಾರು ಏಯ್ ಟೈಮ್ ಆಗೈತಿ ಮಕ್ಕೋ ಅಂತ ಬಾಳಂಗ ಮಕ್ಕೊಂಡಿದ್ದ ಮಕ್ಕೊಂಡು ಹೊಳೆ ಇದ್ದಾನ ಎಷ್ಟು ತಾಸು ಮಕ್ಕೊಂಡಿದ್ದ ಅರ್ಧ ತಾಸು ಮಕ್ಕೊಂಡಿದ್ದ ಹುಡುಗ ಯಾಕೆ ಮಕ್ಕಳು ಜಲ್ದಿ ಮಕ್ಕೊಂಡು ನಾವು ಖುಷಿ ಆದ್ರೆ ಇವ್ನು ಆಟ ತೋರಿಸ್ಬೇಕು ನೋಡಿ ನಡ್ರಾತ್ರಿ ಅದು ನಮಗೆ ಅಂತ ಏನೇ ಬರ್ನು ಅಲ್ಲಿ ಐತಿ ಕಾಟ ಅಂತ ಏನು ಮಾಡ್ತಾನೆ ಎಲ್ಲಿ ಮಕ್ಕೋರಲ್ಲಿ ಸಾಕು ಮಕ್ಕೋ ಅಕ್ಕ ಎಲ್ಲಿ ಸಿಗ್ತಾನ ನಾವು ಈಗ ಮಕ್ಕೋಬೇಕಂದ್ರೆ 2 ತಾಸು ಬೇಕ್ರಿ ಈಗ ಮಕ್ಕೋಬೇಕಂದ್ರೆ ಒಂದ್ಸಲ ಹತ್ರ ಅಂದ್ರೆ 2-3 ತಾಸು ಆದಮೇಲೆ ಹೊಳ್ಳಿ ನಿದ್ದೆ ನಾವು ಸೌಂಡ್ ಮಾಡ್ಬಿಡ ನೀವು ಎದ್ದೇಳ್ತಾಗಲಿ ನೀವು ಬೇಕಂತ ಇಲ್ಲಿ ಬಾಕಲ್ ಬಲ್ಲಿ ಹೋಗಿ ಸೌಂಡ್ ಮಾಡಕ್ಕೆ ಇಲ್ಲಿ ಒಯ್ದು ಇಡ್ರಿ ಅಂತ ನೀವು ಇಟ್ಟು ಅಳ್ತಾನವ ಮುಟ್ಟಿದ್ರೆ ಅಳ್ತಾನವ ಎಲ್ಲಿ ಬೀಳ್ತಾನವ ಡೈನೋಸಾರ್ ಮಾಡ್ತಾವ ನೀನು ಏಯ್ ಏನಿಲ್ಲ ಹೇಳ್ತೇವ ಲೇ ಹಿಡಲಿ ಅವ್ನು ಹಿಡಲಿ ಅವ್ನು ಯಾರು ಬೇಕನ್ಗದ್ದು ಸುಮ್ಬಿಟ್ಟಿವಲ್ಲ ಅದಕ್ಕನ ಎಲ್ಲಿ ಬೀಳ್ತಾನವ ಬೀಳಂಗೆ ಕಾಣ್ತಾನ ನಿನಗೆ ಎದ್ದು ನಿಂದ್ರಾಗತ್ತಾನವ ಈಗ ಸಣ್ಣಗ ಮುಖೋ ಪಟ್ಟ ಮುಖೋ ಮುಖೋ
ಹಮ್ಕೋ ನಡಿ 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 ಸಿಗ ಅದು ಎದ್ದು ನಿಂದ್ರಾಗತ್ತ ನನಗೆ ಕಾಲು ನೋಡ್ರಿ ಹೆಂಗಂತ ನೋಡ್ರಿ 4 ಕಾಲು ದೋಸ್ತರ 7 ತಿಂಗಳು ಮುಗಿದೈತೆ ನಿನಗೆ ಇದು ಜಲ್ದಿ ಎದ್ದು ನಿಂದ್ರಾಗತ್ತೆ ಮಕ್ಕೋಪ್ಪ ಪ್ಲೀಸ್ 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 ಮಕ್ಕೋ ಪ್ಲೀಸ್ ಪ್ಲೀಸ್ ಅಷ್ಟೇ ಬೇಕಾಗಿತ್ತು ನಾ ಸರ್ ನಡಿ ಅಲ್ಲಿ ಮಮ್ಮಿ ಕಡೆ ನಡಿ 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 ಮಮ್ಮಿ ಕಡೆ ನಡಿ ಕಡಿತಾಳೆ ನೋಡಲ್ಲ ಹೋಗಿ ಚಂದ ಕೇಳಿರಲ್ಲನ ಆಟ ಹಚ್ಚಿ ಅಗಳ ಸುಟ್ಟ ನಿದ್ದೆ ಬರಾಗತ್ತೈತಿ ಅಡ್ಡಾಡಿ ಸುಸ್ತಾಗೈತೆ ಅಂತ ಅಂತೀನಿ ಈ ಕಡೆ 2 ಸಲ ಮಾಡ್ತಾನೆ ಈ ಕಡೆ 2 ಸಲ ಮಾಡ್ತಾನೆ ಇದೀಗ ಬಂದು ಎಲ್ಲಿ ನಿದ್ದು ಬಂದಿರ್ತೇನೆ ಯಾರಿಗೆ ಗೊತ್ತು ಹಾಂ ಎಲ್ಲಿ ನಿದ್ದು ಬಂದಿರ್ತೇನೆ ಅದೇ ಅಲ್ಲೇ ನಿಂತು ಬಂದಿದ್ದೆ ಯಾರು ಮುಖಪ್ಪ ಟೈಮ್ ನೋಡಿ ಎಷ್ಟಾಗಿತ್ತು 1 ಗಂಟೆ ಆಗೈತೆ ಟೈಮ್ ತಳ ಚಿನ್ನ ಈಗ ಚಹಾ ಕುಡಿಯಾಕತ್ತೀವಿ ಕುಡಿದು ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿವಿ ಎಲ್ಲಿಗಂತ ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀವಿ ಈಗ ಹೇಳಲ್ಲ ನಮ್ಮ ರಾಜಾರಾಣಿನೂ ಕರ್ಕೊಂಡು ಹೊಂಟಿವಿ ರಾಜಾರಾಣಿಗೆ ಇನ್ನೂ ಗೊತ್ತಿಲ್ಲ ಡೈರೆಕ್ಟ್ ಇಲ್ಲಿಂದ ಅಲ್ಲೇ ಪಿಕಪ್ ಮಾಡ್ತೀವಿ ಅಲ್ಲೇ ಇರ್ರಿ ಅಂತೇಳಿ ಅಲ್ಲೇ ಕಾರ್ ಒಳಗೆ ಕರ್ಕೊಂಡು ಅಲ್ಲೇ ಹೋಗೋಣ ಅವರು ಯಾರದಾರ ಯಾರ ಕಾಣ್ತಾರಲ್ಲ ಅಂತಾರೆ ದೂರಿಂದ ಅವ್ನ ರಿಯಾಕ್ಷನ್ ಹೆಂಗಿರ್ತಾನ ಏ ಭಯ ತುಮ್ ಇಷ್ಟು ಜಲ್ದಿ ಬರ್ತಾವಂತ ಅವನಿಗೂ ಗೊತ್ತಿರಲ್ಲ ತಿನ್ನು ಇನ್ನೊಂದು ತಿನ್ನು ಏಯ್ ಸುಮ್ಮನೆ ಕಾವು ರಾತ್ರಿದು ಸಾಕಾಗಿಲ್ಲ ಈಗ ಮತ್ತೆ ವಾಪಸ್ ಎಲ್ಲ ಮಾಡ್ಯಾನ ಏಯ್ ಯಾರು ಯಾರು ಈ ಕಡೆ ಒಂದೇತೆ ಹುಡುಗ ಸಾಕೊಂಡು ಸಾಲಿಗೆ ಹೋಗೋರು ಏಯ್ ನಡಿ ಮನೆ ಬಿಟ್ಟ ಯಾರು ನಡಿ ಮನೆ ಬಿಟ್ಟ ಬಿಡು ತಳ ಬಿಡ ಅವನಿಗೆ ಪಕ್ಕನ ಮನೆ ಬಿಟ್ಟ ನಡಿ ಏಯ್ ನಡಿ ಮನೆ ಬಿಟ್ಟು ನಡಿ ಔಟ್ ಗೆಟ್ ಔಟ್ ಯಾರಿಗಲ್ಲೇ ನಡಿ ಗೆಟ್ ಔಟ್ ಔಟ್ ಬ್ಲೇಡಿ ರಾಸ್ಕಲ್ ಗೆಟ್ ಔಟ್ ದೀಪಾಕ್ಷಿ ಎಂತ ಮಗನಿಗೆ ಜನ್ಮ ಕೊಟ್ಬಿಟ್ಟಿ ದೀಪಾಕ್ಷಿ ರತ್ತಿಗೆ ನೋಡಿ ನಗತಾನ ಸಾಕಾ ಇವನ್ ತೋರ್ಸಾಕತ್ರ ಹಿಂಗೆ ಇವ ಮಾಡೋ ಕಾರ್ಬಾರ ನೋಡೋರಿಗೂ ಬೇಸರ ಆಗಲ್ಲ ಅವನಿಗೆ ಅವ ಹಿಂಗೆ ಮಾಡೋಕ್ಕೂ ಬೇಸರ ಮಾಡ್ಕೊಳಲ್ಲ ನಾವು ವಿಡಿಯೋ ಮಾಡೇ ಬೇಸರ ಮಾಡ್ಕೋಬೇಕು ನೋಡೋ ಒಂದು ಬಾಯ್ ನೆಕ್ಸ್ಟ್ ಲಾಗ್ ಒಳಗೆ ಸಿಗುಮ್ರಿ ಲಾಗ್ ಒಳಗೆ ನನಗೆ ದೀಪಾಗ ಆರೋಗ್ಯ ನೋಡ್ತಿದ್ರಿ ಬಿಟ್ಟರೆ ನಮ್ಮ ಅಣ್ಣಗೆ ನಮ್ಮ ವೈನಿಗೆ ನೋಡ್ತೀರಿ ಇನ್ಮೇಲೆ ಕಂಟಿನ್ಯೂಸ್ ಒಂದು ಸ್ವಲ್ಪ ದಿನ ನಮ್ಮ ತಂಗಿಗೆ ನೋಡ್ತಿರ್ತೀರಿ ಬಾಯ್ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗಮು ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಮಾಡಿ ಬಾಯ್ ಮಾಡಿ ಪಟ್ಟಣ ಹಾಂ ಬಾಯ್ ಮಾಡಿ ಬಾಯ್ ನಿನಗೆ ಬಾಯ್ ಬಾಯ್